ನೋಡ್ರಿ, ನಾವೆಲ್ಲರೂ ಕೂಡ ನಂಬಿಕೆಯಿಂದ ದೇವರ ಮೇಲೆ ಇರುವಂತಹ ವಿಶ್ವಾಸದಿಂದ ನಾವು ದೀಕ್ಷೆನ ತಗೊಂಡಿದ್ದೇವ. ನಂಬಿಕೆಯಿಂದ ದೇವರ ಮೇಲೆ ಇರುವಂತ ವಿಶ್ವಾಸದಿಂದ ನಾವು ತಗೊಂಡಿದ್ದೇವೆ. ಈಗ ನಾವು ತಗೊಂಡ ಮೇಲೆ ನನ್ನ ಈ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಈಗ ನಿತ್ಯ ಜೀವವನ್ನು ಹೊಂದ ಮೇಲೆ ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಇವಾಗ ನಾವು ಜೀವಕ್ಕೆ ಸೇರಿದ್ದೇವೆ ಅಂತಂದ್ರೆ ನಾವು ಮರಣದಿಂದ ಪಾರಾಗಿದ್ದೇವೆ. ಅಂದ್ರೆ ಎರಡನೇ ಮರಣ ಅನ್ನೋದು ಒಂದಿದೆ ನಮಗೆ, ಅದರಿಂದ ನಾವು ಪಾರಾಗಿದ್ದೇವೆ. ಆದ್ರೆ ನಾವು ಕೊನೆ ಗಂಟ ಯೇಸು ಸ್ವಾಮಿಯನ್ನು, ಅವರು ಕೊಡುವಂತ ಶೋಧನೆಯನ್ನು, ಅವರು ಕೊಡುವಂತ ಎಲ್ಲ ಒಂದು ಪರೀಕ್ಷೆಯನ್ನು ನೀವು ತಡ್ಕೊಂಡಿಲ್ಲ ಅಂತಂದ್ರೆ, ಕೊನೆಯವರೆಗೆ ನಮ್ಮ ಜೀವನದಲ್ಲಿ ನಾನು ಕಾಪಾಡಿಕೊಳ್ಳಿಲ್ಲ ಅಂತಂದ್ರೆ ನಾವೇನಾಗ್ತದೆ? ಮರಣಕ್ಕೆ ಗುರಿಯ. ಎಲ್ಲಿ? ಎರಡನೇ ಮರಣಕ್ಕೆ ಗುರಿಯ. ಆದ್ರೆ ದೀಕ್ಷಾಸ್ಥಾನ ಹೊಂದಿ ಅವನು ಕೊನೆಯ ಗಂಟ ಪಾರವ ಮಾತ್ರ ಅವನ ಮರಣದಿಂದ ಪಾರಾಗ್ತಾನೆ. ಅವನು ಜೀವದಿಂದ ಮರಣಕ್ಕೆ ಸೇರ್ತಾನ, ಮರಣದಿಂದ ಜೀವಕ್ಕೆ ಸೇರ್ತಾನೆ, ಮರಣದಿಂದ ಜೀವಕ್ಕೆ